ಗೋವಿಂದ, ಈ ದುಡ್ಡನ್ನ ತಗೊಳ್ಳ. ಈ ಶಾಮಿಯಾನದವ್ರಿಗೆ, ಈ ಊಟದವ್ರಿಗೆ, ಹಂಗೆಯ ಖರ್ಚಿಗೆಲ್ಲ ನೋಡ್ಕೊಪ್ಪ. ಅಣ್ಣ, ಈ ಫಂಕ್ಷನ್ ಜವಾಬ್ದಾರಿ ಎಲ್ಲ ನಮ್ಮ ಭದ್ರನೇ ವಹಿಸ್ಕೊಂಡಿರೋದ್ರಿಂದ ಮುದ್ದು ಸೊಸೆ, ಮುದ್ದು ಸೊಸೆ. ಅತ್ತಿಲಿ ಎಲ್ಲಾರು ಹಿಂಗೆ ಜವಾಬ್ದಾರಿಯಿಂದ ಒಗ್ಗಟ್ಟಾಗಿದ್ರೆ ನಂಗದೇ ಸಂತೋಷ. ಮನೆ ಯಾವಾಗ್ಲೂ ಹೀಗೆ ಇರ್ಬೇಕನ್ನೋದೇ ನನ್ನ ಆಸೆ. ಯಾಕಮ್ಮ ಈಶ್ವರಿ, ನೀನೇನು ಮಾತಾಡ್ತಾ ಇಲ್ಲ? ಬಾಬಾ, ನಂಗಾಯ್ತಾ ಇರೋ ಸಂತೋಷಕ್ಕೆ ಮಾತೆ ಬತ್ತಿಲ್ಲ. ಇನ್ನು ಮುಂದಕ್ಕೆ 4 ಶೋರೂಮ್ಗಳ ಜವಾಬ್ದಾರಿ ನಿಂದೇಕಲ್ಲ. ಆಮೇಲೆ ಅದ್ರಲ್ಲಿ ಬರೋ ಲಾಭದಲ್ಲಿ 50% ನೀನ್ ಮಾಡಿಕೋ, ಇನ್ ಮಿಕ್ಕಿದ್ದನ್ನ ಹಟ್ಟಿ ಕೊಟ್ಬಿಡು, ಆಯ್ತೆ? ಸರಿ ದೊಡ್ಡಪ್ಪ. ಭದ್ರಾ, ನಾವಿಟೂ ಜನ ಯೋಚನೆ ಮಾಡ್ತಾ ಇರೋದನ್ನ ನೀನ್ ಯೋಚನೆ ಮಾಡಿ ನಿನ್ಗೆ ಏಟ್ ಜವಾಬ್ದಾರಿ ಇದೆ ಅಂತ ನಮ್ಗೆಲ್ಲ ತೋರಿಸ್ಬಿಟ್ಟೆ. ಅಪ್ಪಯ್ಯ, ದಿಟ ಹೇಳ್ಬೇಕು ಅಂತಂದ್ರೆ ಈ ಯೋಚನೆ ನನಗೆ ಬಂದಿದ್ದಲ್ಲ. ವಿದ್ಯಂಗಪ್ಪಯ್ಯ ಬಂದಿದ್ದು. ಅವಳು ಬಂದು ನನ್ನ ಕುಟೆ ಹೇಳಿದಿಕ್ಕೆ ನಾನು ಬಂದು ನಿಮ್ಮ ಹತ್ರ ಹೇಳಿದ್ದು. ಇದೇ ಕಣ್ಲ ಒಂದು ಕುಟುಂಬಕ್ಕೆ ಸೊಸೆಯಾಗಿ ಬಂದವಳಿಗೆ ಇರ್ಬೇಕಾದ ಜವಾಬ್ದಾರಿ. ಸೊಸೆ ಆದವಳು ನಾನು ನನ್ನ ಗಂಡ ಅಂತ ಯೋಚನೆ ಮಾಡದೆ ಮನೇಲಿರೋ ಎಲ್ರ ಬಗ್ಗೆ ಯೋಚನೆ ಮಾಡ್ತಾಳಲ್ಲ, ಆಗ್ಲೇ ಮನೆ ಮನಸ್ಸು ಎಲ್ಲ ಸಂದಾಗಿರೋದು. ಏನವ ಮುದ್ದು ಸೊಸೆ, ನೀನು ನಿನ್ನ ಮೈದಿನ ಬಗ್ಗೆ ಯೋಚನೆ ಮಾಡಿ ದಿಟವಾಗ್ಲೂ ಈ ಮನೆಗೆ ಮುದ್ದು ಸೊಸೆ ಅಂತಾನೆ ನಿರೂಪಿಸ್ಬಿಟ್ಟೆ ಕಣವ. ದಿಟವಾಗ್ಲೂ ಇವತ್ತು ನನಗೆ ನಿನ್ನ ಬಗ್ಗೆ ಸಾನೇ ಹೆಮ್ಮೆ ಆಯ್ತಾಯ್ತು. ಸರಿ, ನೀನ್ ಮಾಡಿರೋ ಈ ಕೆಲ್ಸಕ್ಕೆ ನಾನೇನಾದ್ರೂ ಬಹುಮಾನ ಕೊಡ್ಬೇಕಲ್ವೇ? ಏನ್ ಬಹುಮಾನ ಕೊಡಮ್ಮ? ಅಮ್ಮ ವಿದ್ಯಾ, ನೀನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಆಸೆ ಪಟ್ಟೆ ಅಲ್ವೇ? ಸರಿ, ನಿನ್ ಗಂಡನ್ ಕೊಟ್ಟೆ ಓಟ್ ಬಾವ. ಅಲ್ಲ ಕಣ್ಲ ಶಿವರಾಮ, ಅವ್ವ ಹೋಗಿ ತಿರ್ಗಾಡ್ಕೊಂಡ್ ಬರ್ಲಿ ಬಿಡು. ಸರಿ ಬಿಡಪ್ಪ. ಓ ಓ ಗೋವಿಂದ, ಸುಭಾಷ, ಬಾಲ ಇಲ್ಲಿ. ಅಕ್ಕ, ಅವತ್ ಯೋನ್ ಹೇಳಿದ್ರಿ ಒಂದ್ಕಿತ ಗೆಪ್ತಿ ಮಾಡ್ಕೊಳ್ಳಿ.
ಜೊತೆ ಬೆಂಗಳೂರಿಗೆ ಹೋಗಿ ನಿಜವಾಗ್ ಸುತ್ತಾಡ್ಕೊಂಡ್ ಬರೋಣ ಅನ್ನೋ ಆಸೆಗೆಲ್ಲ ನಮ್ಮ ಮಾವ ತಣ್ಣೀರ್ ಎರಚ್ಬಿಟ್ರೆ ಈ ನಮ್ಮ ಅಟ್ಟಿ ಅದೇ ನೋಡು ಇದೊಂಥರ ಬಂಗಾರ ಪಂಜರ ಇದ್ದಂಗೆ ನೋಡಕ್ಕಷ್ಟೇ ಸಂದಾಗಿರ್ತದೆ. ಆಮೇಲೆ ನಿನ್ಗೇನೇನ್ ಬೇಕು ಎಲ್ಲ ಸಿಗ್ತದೆ. ಆದ್ರೆ ಹೊಸ್ಲು ದಾಟಿ ಆಚೆಗೆ ಹೋಗಕ್ ಮಾತ್ರ ಅವಕಾಶನೇ ಇಲ್ಲ. ನೋಡಕ್ಕ, ನೀವ್ ಅನ್ಕೊಂಡಿರಂಗೆ ಇದು ಬಂಗಾರದ ಪಂಜರನೂ ಅಲ್ಲ, ನಾವೆಲ್ರೂ ಇಲ್ಲಿ ಬಂದಿ ಆಗಿರೋ ಗಿಳಿನೂ ಅಲ್ಲ. ಅದು ಕ್ಯೋನೆ ಈಗ ಯೋನು ಇಲ್ಲ ಅಕ್ಕ. ಯಾರ್ಯಾರ ಮನಸ್ಥಿತಿ ಹೆಂಗ್ ಇರ್ತದೋ ಅವ್ರ ಆಲೋಚನೆನೂ ಹಂಗೆ ಇರ್ತದಲ್ವೇ. ನಾವೇನ್ ಅನ್ಕತೀವೋ ನಮ್ ಜೀವನನೂ ಹಂಗೆ ನಡೀತದೆ. ಈಗ ನೀನು ಈ ಅಟ್ಟಿನ ಬಂಗಾರದ ಪಂಜರ ಅಂತ ಅನ್ಕೊಂಡಿದೀಯ. ಅದಕ್ಕೆ ನಿನಗೆ ಸೆರೆಮನೆಯಲ್ಲಿ ಇರೋ ತರ ಅನಿಸ್ತದೆ. ನಾನ್ ಈ ಅಟ್ಟಿನ ಬೃಂದಾವನ ಅನ್ಕೊಂಡಿದ್ದೀನಿ. ಅದಕ್ಕೆ ನಾನ್ ಸ್ವಾತಂತ್ರ್ಯವಾಗಿದ್ದೀನಿ ಅಂತ ನನಗನ್ನಿಸ್ತಾ ಇದೆ. ಅಕ್ಕ, ಆರೋಗ್ಯಕ್ಕೆ ಕೋಪ ಒಳ್ಳೇದಲ್ಲ, ಹೊಸಿ ನಗ್ನಗ್ತಾ ಇರಿ. ಇನ್ ಮುಂದಕ್ಕೆ ನೀನು ಬಂಗಾರದ ಪಂಜರದ ಒಳಗೆ ನಾನ್ ಬಂದಿ ಆಗಿದ್ದೀನಿ ಅಂತ ಅನ್ಕೊಳ್ಳೋದ್ನ ಬಿಟ್ಟು ಸ್ವಾತಂತ್ರ್ಯವಾಗಿದ್ದೀನಿ ಅಂತ ಅನ್ಕ. ಆಗ ನೀನು ಖುಷಿಯಾಗಿರ್ಬೋದು. ಸರಿ ಅಕ್ಕ, ನನ್ನ ಹತ್ರ ಟೈಮ್ ಇಲ್ಲ. ಬೆಂಗಳೂರಿಗೆ ಹೋಗಕ್ಕೆ ಎಲ್ಲಾ ಬಟ್ಟೆನೂ ಸಿದ್ಧ ಮಾಡ್ಕೋಬೇಕು. ನಾನ್ ಬರ್ಲೆ? ಅಮ್ಮ ತಾಯಿ, ನಮ್ಮ ಮಾವಂಗೋಸ್ಕರ ಮಾಡ್ತಾ ಇರೋ ಗಣಪತಿ ಹಬ್ಬ ಪ್ರತಿ ವರ್ಷಕ್ಕಿಂತ ಸಂದಾಗ್ ಮಾಡ್ಬೇಕು ಅಂತ ಅಟ್ಟಿಯವರೆಲ್ಲ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಈ ಹಬ್ಬಕ್ಕೆ ಯಾವ ತೊಂದ್ರೆನೂ ಆಗ್ದಂಗೆ ನೀನೇ ನಡ್ಸ್ಕೊಡ್ಬೇಕು ತಾಯಿ. ಇದ್ಯಾ ಇದ್ಯಾ? ಅಜ್ಜಿ, ಏನೇ ಇದು? ಇನ್ನು ಪೂಜೆ ಮಾಡ್ತಾ ನಿಂತಿದೀಯಲ್ಲೇ? ಅಜ್ಜಿ ಮುಗೀತು. ನೋಡಿಲಿ, ಒಂದು ಜವಾಬ್ದಾರಿನ ವಹಿಸ್ಕೊಳ್ಳೋದು ದೊಡ್ಡಸ್ತಿಕೆ ಅಲ್ಲ, ಅದನ್ನ ಸರಿಯಾಗಿ ನಿಭಾಯಿಸೋದು ದೊಡ್ಡತನ. ಮೋನ ಏನಾದ್ರೂ ಸಹಾಯ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾನು ನಾನೇ ಮಾಡ್ತೀನಿ ಅತ್ತೆ, ನೀವು ಹೋಗಿ ಅಂತ ಹೇಳ್ತೀಯ. ಈಶ್ವರಿ ಸಹಾಯ ಮಾಡಕ ಬಂದ್ರೆ ಅದನ್ನು ನಾನೇ ಮಾಡ್ತೀನಿ ಅಂತ ಸೀರೆನ ಸೊಂಟಕ್ ಸಿಗಿಸ್ಕೊಂಡು ಓಡಾಡಕ್ ಶುರು ಮಾಡ್ಬಿಡ್ತೀಯ. ಹಂಗೆ ಎಲ್ಲಾನು ಮಾಡ್ತೀನಿ ಅನ್ನೋಳು ಒಸಿ ಚುರುಕಾಗಿ ಓಡಾಡ್ಕೊಂಡು ಬಿರ್ಬಿನ್ನೆ ಮಾಡೋದಲ್ವಾ? ಯಾಕಂದ್ರೆ ಶಾನೆ ಜನರನ್ನ ಸೇರಿಸ್ಬಿಟ್ಟು ಆಮೇಲೆ ಏನಾದ್ರೂ ಎಡವಟ್ಟಾಗ್ಬಿಟ್ರೆ ಹೋಗೋದು ನನ್ನ ಮಗನ ಮರ್ವಾದೆ ಅನ್ನೋದು ಜ್ಞಪ್ತಿಯಲ್ಲಿರ್ಲಿ. ಅದಕ್ ನಾನು ಅವಕಾಶ ಮಾಡ್ಕೊಡಕ್ಕಿಲ್ಲ ಬಿಡಿ ಅಜ್ಜಿ. ಅವಕಾಶ ಕೊಡಕ್ಕಿಲ್ಲ ಅಂತ ಬಾಯಿ ಮಾತೆಲ್ಲ ಹೇಳ್ಕೊಂಡು ಓಡಾಡಿದ್ರೆ ನಡಿಯಾಕಿಲ್ಲ. ಬೇಗ ಹೋಗಿ ಸಿದ್ಧತೆ ಮಾಡ್ಕ. ಏನೇನ್ ಬೇಕು ಎಲ್ಲ ಸಿದ್ಧತೆ ಮಾಡ್ಕೊಂಡಿದೀನಿ ಅಜ್ಜಿ. ಇನ್ನೇನಿದ್ರು ಸಣ್ಣ ಪುಟ್ಟ ಕೆಲ್ಸಗಳಿದೆ ಆಟೆಯ. ವಿದ್ಯಾ, ಬಂದೆ ಮಾವ. ಈ ಹುಡ್ಗಿನ ಹೊಗಳೋದು ತೆಗಳೋದು ಒಂದು ಗೊತ್ತಾಗಕ್ಕಿಲ್ಲ. ಇವತ್ತಿನ ಗಣಪತಿ ಹಬ್ಬನ ಅದ್ ಹೆಂಗೆ ಏನೂ ವಿಘ್ನ ಇಲ್ದೆ ನಡ್ಸ್ಕೊಡ್ತಾಳೋ ಏನೋ. ಗೋವಿಂದ, ಈ ದುಡ್ಡನ್ನ ತಗೊಳ್ಳ. ಈ ಶಾಮಿಯಾನದವ್ರಿಗೆ, ಈ ಊಟದವ್ರಿಗೆ, ಹಂಗೆಯ ಖರ್ಚಿಗೆಲ್ಲ ನೋಡ್ಕೊಪ್ಪ. ಅಣ್ಣ, ಈ ಫಂಕ್ಷನ್ ಜವಾಬ್ದಾರಿ ಎಲ್ಲ ನಮ್ಮ ಭದ್ರನೇ ವಹಿಸ್ಕೊಂಡಿರೋದ್ರಿಂದ ಯಾರ್ಯಾರು ಗೇಟೆಟ್ ಮಾತಾಡೋನೋ ಅವನಿಗೆ ಗೊತ್ತು. ಈ ದುಡ್ಡು ಅವನ ಹತ್ರ ಇರೋದೇ ಸರಿ. ಹೌದಲ್ವೇ? ಮರ್ತ್ಬಿಟ್ಟಿದ್ದೆ. ಭದ್ರ, ತಗೊಳ್ಳ. ಸರಿಯಪ್ಪ. ಲೇ ಶಿವರಾಮ, ಇವತ್ ನಡೆಯೋ ಪೂಜೆಯಲ್ಲಿ ಯಾವ ಆಚಾರ ವಿಚಾರಕ್ಕೂ ಅಪಚಾರ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಯಾಕಂದ್ರೆ 7 ವರ್ಷ ಆದ್ಮ್ಯಾಕೆ ದೇವ್ರ ಕಿರೀಟ ಬರ್ತದೆ. ಪ್ರತಿ ಸಲ ಬಂದಾಗ್ಲೂ ನಮ್ಮ ಅಟ್ಟಿಲೆ ಇಟ್ಟು ಪೂಜೆ ಮಾಡ್ತಾ ಇದ್ವಿ. ಆದ್ರೆ ಈ ವರ್ಷ ಈ ನಿನ್ನ ಮುದ್ದು ಸೊಸೆ ಊರ್ನವ್ರೆಲ್ಲ ಕರೆಸಿ ಅದ್ದೂರಾಗಿ ಮಾಡ್ಬೇಕು ಅಂತವಳೆ.
ಅದಕ್ಕೆ ನೀನ್ ಬೇರೆ ಒಪ್ಪಿಗೆ ಕೊಟ್ಟಿದೀಯಾ? ಒಳ್ಳೆ ಯೋಚನೆ ಯಾರು ಮಾಡಿದ್ರೆ ಏನವ? ಇವತ್ತು ಒಟ್ಟಿಯಾಗಿ ಅದ್ದೂರಿಯಾಗಿ ಪೂಜೆ ಆದ್ರೆ ಜನ ಸೇರ್ತಾರೆ. ಅದರಿಂದ ಎಲೆಕ್ಷನ್ಗೆ ನಮ್ಗೆ ಅಲ್ವೇ ಒಳ್ಳೇದಾಗೋದು? ಅದಕ್ಕೇನೋ ನನ್ ತಕರಾರ ಇಲ್ಲ ಶಿವರಾಮ. ಆದ್ರೆ ಈ ಆಡಂಬರದ ಮಧ್ಯದಲ್ಲಿ ಶಾಸ್ತ್ರಕ್ಕೇನಾದ್ರೂ ಅಪಚಾರ ಆಗ್ಬಿಟ್ರೆ ನಿನ್ ಮರ್ವಾದೆ ಜೊತೆಗೆ ಆ ದ್ಯಾವ್ರ ಶಾಪಕ್ಕೆ ಗುರಿ ಆಗ್ಬಿಟ್ರಿ ಅಂತ ಹೇಳ್ತೀವ್ನಿ. ಅವ್ವ, ಈ ಫಂಕ್ಷನ್ ಜವಾಬ್ದಾರಿ ನನ್ನ ಮಗ ತಗೊಂಡವನೆ ಅಂದಕ್ಕೆ ಅದು ಚಂದಾಗೆ ಆಯ್ತದೆ. ಅದ್ರ ಚಿಂತೆ ನೀನ್ ಬಿಡು, ಚಂದಾಗ್ಲಿ ಅಂತ ಅವ್ನಿಗೆ ಆಶೀರ್ವಾದ ಮಾಡು. ಹಂಗೆ ಆಗ್ಲಿ ಅಂತ ತಾನೇ ನಾನು ಬಯಸೋದು. ಅಮ್ಮಮ್ಮ ನೀನ್ ಸುಮ್ಕಿರು, ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡ್ಕತೀನಿ. ಪ್ರತಿ ಸಲನೂ ನಮ್ಮ ಮನೆಗೆ ದ್ಯಾವ್ರ ಕಿರೀಟ ಬಂದಾಗ ಈಶ್ವರಿನ ಆ ಜವಾಬ್ದಾರಿ ತಕೊಂಡು ಆ ಪೂಜೆನ ಸಾಂಗ್ವ ನಡ್ಸ್ಕೊಂಡ್ ಬಂದವಳೆ. ಅಟ್ಟಿ ಗೌರವನೂ ಉಳ್ಸವಳೆ. ಹಂಗೆ ಈಕಿತ ನೀನು ಬಾವಾ, ಅದ್ನೆಲ್ಲ ನೀವ್ ಹೇಳ್ಬೇಕೆ? ಎಲ್ಲಾನು ನಾನು ವಿದ್ಯನ್ಗೂ ನೀನ್ ಸಲಹೆ ಸೂಚನೆ ಕೊಟ್ಕೊಂಡು ನೀನ್ ಪೂಜೆ ಮಾಡಂಗೆನೆ ಅವಳಿಗೂ ನಿಂತ್ಕೊಂಡು ಸಹಾಯ ಮಾಡ್ಬೇಕು ಈಶ್ವರಿ. ಯಾಕೆಂದ್ರೆ ಈಕಿತ ಜವಾಬ್ದಾರಿ ಎಲ್ಲನೂ ನಮ್ಮ ವಿದ್ಯೆನ ವಹಿಸ್ಕೊತಾವಳೆ ಅಲ್ವೇ? ಅದಕ್ಕೆ ನೀನ್ ಅನುಭವದ ಅವಶ್ಯಕತೆ ಬೇಕಾಯ್ತದೆ. ಅದ್ರ ಚಿಂತೆ ಬಿಟ್ಬಿಡಿ, ನಾನೆಲ್ಲ ನೋಡ್ಕತೀನಿ. ವಿದ್ಯಾ, ಮುಂದಿನ ಕೆಲ್ಸದ ಕಡೆ ಗಮನ ಕೊಡು. ಸರಿ ಮಾವ. ಅತ್ತೆ, ಹೊಸ ಸಹಾಯ ಮಾಡಿ ಬನ್ನಿ. ಗೋವಿಂದ, ಹಲೋ. ಏನ್ ಭದ್ರಣ್ಣ, ಅಪರೂಪಕ್ ನೆನ್ಸ್ಕೊಂಡ್ ಬಿಟ್ಟಿದ್ದೀರಾ? ಹಂಗೇನಿಲ್ಲ ಕಣವ, ಇವತ್ತು ಗಣಪತಿ ಹಬ್ಬ ಅಲ್ವೇ? ಅದೇ ಅನ್ಕೊಳ್ತಾ ಇದ್ದೆ. ಪ್ರತಿ ವರ್ಷ ನಿಮ್ ಮನೆ ಪೌರೋಹಿತ್ಯನ ನಮ್ಮ ಮನೆಯವರೇ ತಾನೇ ನಡೆಸ್ಕೊಡ್ತಾ ಇದ್ದಿದ್ದು. ಆದ್ರೆ ಯಾಕೆ ಇನ್ನು ಫೋನ್ ಮಾಡ್ತಿಲ್ಲ ಅಂತ ಅನ್ಕೊಂಡಿದ್ದೆ. ಅದು ನಿಮ್ಮ ಹಟ್ಟಿಲಿ ಇಂಥ ಘಟನೆ ನಡೆದಿರ್ಬೇಕಾದ್ರೆ ಅದ್ ಹೆಂಗ್ ಕರಿಯೋದು ಅಂತ ಅನ್ಬಿಟ್ಟು ನಾನೇ ಹೊಸಿ ಸುಮ್ನಿದ್ದೆ. ಅಣ್ಣ, ನೀವ್ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡಿ. ಪ್ರತಿ ವರ್ಷದಾಗಿ ನಿಮ್ ಮನೆ ಪೌರೋಹಿತ್ಯನ ನಡೆಸ್ಕೊಡೋದು ನಮ್ಮ ಮನೆಯವ್ರ ಜವಾಬ್ದಾರಿ. ಅಲ್ಲ ಕಣವ ಚಾರು, ಅದು ಅಣ್ಣ, ನೀವ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ವಿಷಯ ಬೇರೆನೇ ಇದೆ. ಇಡೀ ಪೂಜೆನ ನಡೆಸ್ಕೊಡೋ ಜವಾಬ್ದಾರಿ ನಮ್ದೆ. ಅದಕ್ಕೆಲ್ಲ ಏನೇನ್ ಬೇಕು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಸರಿಯಾದ ಟೈಮಿಗೆ ಬರ್ತೀವಿ ಬಿಡಿ. ಸರಿ ಕಣವ, ನೀನ್ ಹೇಳದ್ಮೇಲೆ ಮುಗೀತು ಬಿಡು. ಸರಿ ಅಣ್ಣ. ರಾಮ, ಏನ್ ಮೇಡಮ್? ಅದು ಭದ್ರಣ್ಣ ಕಾಲ್ ಮಾಡಿದ್ರು. ಕೊನೆ ಮೂಮೆಂಟ್ ಅಲ್ಲಿ ಮಾಡಿದ್ರಾ? ಇವಾಗ ಹಬ್ಬ ಕರೆಯೋಕ್ಕಷ್ಟೇ ಕಾಲ್ ಮಾಡಿದ್ರು. ನಮ್ಮ ಮನೇಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ ಪೌರೋಹಿತ್ಯಕ್ಕೆ ಕರೆಯೋಕ್ ಬೇಡ ಅಂತ ಡಿಸೈಡ್ ಮಾಡಿದ್ರಂತೆ. ಅದಕ್ಕೆ ನಾನು, ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ಮನೆ ಪೌರೋಹಿತ್ಯದ ಜವಾಬ್ದಾರಿ ನಮ್ದು ಅಂತ ಹೇಳಿದ್ದೀನಿ. ಒಳ್ಳೆ ಕೆಲಸನೇ ಮಾಡಿದೀರಾ. ನಾವ್ ಹೆಂಗಿರೋ ಮುರಾರಿನ ಕರ್ಕೊಂಡು ಹೋಗ್ತೀವಲ್ಲ, ಅವನ್ನೆಲ್ಲ ನೋಡ್ಕೋತಾನೆ.